ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಆರೋಗ್ಯಕರವಾಗಿ ಹೋಮ್ ಮೇಡ್ ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ರೀತಿ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ಮನೆಯಲ್ಲಿ ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನದೊಂದಿಗೆ ಊಟ ಮಾಡುವಾಗ ಸೈಡಿಸ್ ಆಗಿ ಮತ್ತೇನಾದರೂ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮಾಡಿ ಸ್ನೇಹಿತರೆ. ಇದಂತೂ ತುಂಬ ಸುಲಭ. ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ಈ ಒಂದು ಬೇಸಿಗೆ ಬಿಸಿಲಲ್ಲಿ ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಷವಿಡೀ ತಿನ್ಬೋದು. ಇವಾಗ ನೋಡ್ರಿ, 1-2 kg ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಚಿಪ್ಸ್ ಮಾಡೋದಕ್ಕೆ. ಇದನ್ನ ಮೇಲಿನ ಮಣ್ಣು ಹೋಗೋವರೆಗೂ ನೀಟಾಗಿ 2-3 ಸಲ ತೊಳ್ಕೊಬೇಕು. ಈ ರೀತಿ ಎಲ್ಲ ಆಲೂಗಡ್ಡೆನೂ ತೊಳೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆ ಒಳಗೆ. ಮತ್ತು ಅದೇ ಇನ್ನೊಂದು ಪಾತ್ರೆದೊಳಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಬುಟ್ಟಿ ಒಳಗೆ ಆಲೂಗಡ್ಡೆ ಸ್ಲೈಸ್ ಮಾಡಿ ಹಾಕೋದಕ್ಕೆ. ಇವಾಗ ನೋಡ್ರಿ, ಒಂದು ಚಾಪರ್ ಸಹಾಯದಿಂದ ನೀಟಾಗಿ ಈ ಒಂದು ಆಲೂಗಡ್ಡೆ ಚಿಪ್ಸ್ ಅನ್ನೋದು ಮಾಡ್ಕೋಬೇಕಾಕತ್ರಿ. ನಿಮ್ಗೆ ಈ ರೀತಿ ಆಲೂಗಡ್ಡೆ ಸ್ಲೈಸ್ ಮಾಡೋದು ಚಾಪರ್ ಇಲ್ಲ ಅಂತಂದರೆ ನೀವು ನೈಫಿಂದನೂ ಮಾಡ್ಬೋದ್ರಿ. ನೋಡ್ರಿ, ಎಲ್ಲ ಆಲೂಗಡ್ಡೆನಿ ಇದೇ ರೀತಿ ಚಿಪ್ಸ್ನ ಮಾಡಿಟ್ಕೋಬೇಕು. ಮತ್ತು ಈ ಒಂದು ಬೇಸಿಗೆ ಟೈಮ್ನಾಗ ಒಂದು ಸಲ ಈ ರೀತಿ ಮಾಡಿಟ್ಕೊಂಡ್ಬಿಟ್ವಿ ಅಂದರೆ ನಮಗೇನಾದರೂ ಈವ್ನಿಂಗು ಟೀ ಅಥವಾ ಕಾಫಿ ಕುಡಿಯುವಾಗ ತಿನ್ಬೇಕಂತ ಅನಿಸ್ದಾಗ ತಿನ್ಬೋದ್ರಿ. ಕರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆಲಿ ಕರೆದು ಒಂದು ಸ್ವಲ್ಪ ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು ಸೇರಿಸ್ಕೊಂಡು ತಿಂತಾಯಿದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಇಲ್ಲ ಅಂದರೆ ಏನಾದರೂ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರ್ತೈತೆ ರೀ. ನೋಡಿರಿ, ಇವಾಗ ಎಲ್ಲ ಆಲೂಗಡ್ಡೆನೂ ಈ ರೀತಿ ಸ್ಲೈಸ್ ಮಾಡಿದ್ನೆಲ್ಲ ಇವಾಗ ಚೆನ್ನಾಗಿ ನೊರೆ ಹೋಗೋವರೆಗೂ ನೀಟಾಗಿ ತೊಳಿಬೇಕಾಕತ್ರಿ. ಇದರಲ್ಲಿ ಒಂದು ಸ್ವಲ್ಪ ಕಹಿ ಅಂಶ ಅನ್ನೋದು ಬರ್ತೈತೆ ರೀ. ಹಾಗಾಗಿ ನೀಟಾಗಿ ನೀರಿನ ಚೆನ್ನಾಗಿ 2-3 ಸಲ ತೊಳ್ಕೊಂಡ್ವಿ ಅಂದರೆ ನಾವು ಎಣ್ಣೆಲಿ ಕರೆದಾಗ ನಮ್ಮ ಕಹಿ ಅಂತ ಅನ್ಸಂಗಿಲ್ಲ ರೀ. ನೋಡಿರಿ, ಇವಾಗ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಹಿಂಡಿ ತೆಗೆದು ತೊಳ್ಕೊಬೇಕಾಕತ್ರಿ. ನೋಡಿರಿ ಹೆಂಗೆ ಬರ್ತೈತೆ ಅದ್ರ ಗಲೀಜು ಅನ್ನೋದು. ನೋಡಿರಿ, ಇವಾಗ 1-2-3 ಸಲ ಇವನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಅನ್ನೋದು ಭಾಳ ಮಸ್ತ ಬಂದವ್ರಿ ಸ್ಲೈಸ್. ಇವಾಗ ಬರ್ರಿ, ಒಂದು ಪಾತ್ರೆದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕಿವಾಗ ಉಪ್ಪು ನೋಡಿ ಹಾಕ್ಕೋಬೇಕಾಕತ್ರಿ. ನೋಡಿರಿ, ಇದೊಂದು ಸ್ವಲ್ಪ ಕುದಿ ಹತ್ತುವಾಗ, ನೀರು ಕುದಿ ಬರುವಾಗ ಈ ಒಂದು ಆಲೂಗಡ್ಡಿನ ಕುದಿಸ್ಬೇಕಾಕತ್ರಿ. ಎಷ್ಟು ನಿಮಿಷಪ್ಪ ಅಂತಂದ್ರೆ 5 ನಿಮಿಷ ಕುದಿಸಿದ್ರೆ ಸಾಕ್ರಿ. ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಅದು ಮುಟ್ಟು ನೋಡಿದ್ರೆ ಒಂದು ಸ್ವಲ್ಪ ಮೆತ್ತಗೆ, ಜಾಸ್ತಿ ಮೆತ್ತಕನಲ್ರಿ. ಜಾಸ್ತಿ ಮೆತ್ತಕಾದು ಅಂದರೆ ಅವು ಮುರಿದು ಬಿಡ್ತಾವ್ರಿ, ಪುಡಿ ಪುಡಿ ಆಗ್ಬಿಡ್ತಾವೆ. ಹಾಗಾಗಿ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ ರೀ. ಒಂದು ಸ್ವಲ್ಪ ಉಗುರು ನಡ್ಬೇಕು, ಆ ಥರ ಇರ್ಬೇಕ್ರಿ. ಮತ್ತು ಇದಾದ ಬಳಿಕ ಇದಕ್ಕೆ ನಿಮ್ಗೊಂದು ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ಅಂತಂದರೆ ಒಂದು ಕುದಿ ಬರುವಾಗ ನೊರೆ ಬರ್ತೈತೆ ಅಲ್ರಿ, ಮೇಲ್ಗಡೆ ನೊರೆ ಬರುವಾಗ ಒಂದು ಕುದಿ ಬರಾಕುಂತಂದ್ರೆ ಆಫ್ ಮಾಡಿ ಇದನ್ನ ನಾವು ನೀರು ಬಸಿದು ಮತ್ತೊಂದು ಸಲ ತಣ್ಣೀರೊಳಗೆ ಚೆನ್ನಾಗಿ ತೊಳಿಬೇಕಾಕತ್ರಿ. ತೊಳೆದು ಬಿಸಿಲಿಗೆ ಹಾಕ್ಬಿಟ್ವಿ ಅಂದ್ರೆ ನಮ್ಮ ಆಲೂಗಡ್ಡೆ ಸ್ಲೈಸ್ ಚಿಪ್ಸ್ ಅನ್ನೋದು ರೆಡಿ ಆಕತ್ರಿ. ನೋಡಿರಿ, ಇವಾಗ ಒಂದು ಕುದಿ ಕುದಿಸ್ಕೊಂಡು ಇವಾಗ ಒಂದು ಸಲ ನೀರೆಲ್ಲ ಬಸಿದು ತಣ್ಣೀರಲ್ಲಿ ತೊಳೆದು ಇವನಿವಾಗ ಮೇಲ್ಗಡೆ ಒಣಗ್ತಾ ಇದ್ದೀನಿ ರೀ. ಈ ರೀತಿ ಬೇಸಿಗೆ ಬಿಸಿಲಲ್ಲಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ವರ್ಷವಿಡೀ ಇಟ್ಕೊಂಡು ತಿನ್ಬೋದ್ರಿ. ಹಾಗಾಗಿ ನೋಡಿರಿ, ಇವಾಗ ಈ ಎಲ್ಲ ಆಲೂಗಡ್ಡಿನ ಒಣ ಹಾಕಿದ್ದೀನಿ. ನೋಡಿರಿ, ಬಿಸಿಲಿಗೆ ಒಣಗ ಹಾಕಿದ ಮೇಲೆ ಒಂದೇ ದಿನ ಒಣ ಹಾಕಿದರು ಎಷ್ಟು ಚೆನ್ನಾಗಿ ಬಂದೈತಿ ಅಂದರೆ ಭಾಳ ಮಸ್ತಾಗಿ ಒಣಗ್ಯಾವ್ರಿ. ಈಗ ಈ ಒಂದು ಬಿಸಿಲಿಗೆ 1-2-3 ತಾಸು ಒಣಗಿಸ್ಬಿಟ್ವಿ ಅಂದ್ರೆ ಆಲೂಗಡ್ಡೆ ಚಿಪ್ಸ್ ಅನ್ನೋದು ರೆಡಿ ಆಕ್ಕವ್ರಿ. ಬರ್ರಿ, ಈ ಕಡೆ ಎಣ್ಣೆನೂ ಕಾದೈತಿ. ಎಣ್ಣೆ ಒಳಗೆ ಈ ಒಂದು ಚಿಪ್ಸ್ನ ಕರೆದು ತೋರಿಸ್ತೀನಿ ರೀ. ನೋಡಿರಿ, ಭಾಳ ಮಸ್ತಾಗಿ ಬರ್ತಾವೆ. ಈ ರೀತಿ ಎಲ್ಲವನ್ನು ಕರಿತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ, ಎಲ್ಲ ಆಲೂಗಡ್ಡೆ ಚಿಪ್ಸ್ನ ಇದೇ ರೀತಿ ಕರೆದಿಟ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ಆಲೂಗಡ್ಡೆ ಚಿಪ್ಸ್ನ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಈ ಒಂದು ರೆಸಿಪಿ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.